ವಿಜಯಪುರ ನಗರ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಇಂದು ಯುಗಾದಿ ಪಾಡ್ಯದ ಹಿನ್ನೆಲೆಯಲ್ಲಿ ವಿಜಯಪುರ ನಗರದ ಸಿದ್ದೇಶ್ವರ ದೇವಸ್ಥಾನದಲ್ಲಿ ವಿಶೇಷ ಪೂಜೆಯನ್ನು ಕೂಡ ಮಾಡಿದ್ರು, ಹೋಮವನ್ನು ಕೂಡ ಮಾಡಿದ್ರು. ವಿಚಾರ ಮಾತನಾಡಲಿಕ್ಕೆ ಶಾಸಕ ಯತ್ನಾಳ್ ಅವ್ರನ್ನ ಮುಟ್ಟಿದ್ದಾರೆ, ಅವ್ರನ್ನ ಕೂಡ ಮಾತಾಡ್ಸೋಣ. ಸರ್, ಇವತ್ತು ಯುಗಾದಿ ಪಾಡ್ಯದ ಪ್ರಯುಕ್ತ ವಿಶೇಷ ಪೂಜೆಯನ್ನು ಸಲ್ಲಿಸಿದ್ರಿ, ಏನೇನಿತ್ತು ಅಂತ ವಿಶೇಷ ಪೂಜೆ? ನೋಡಿ, ಪ್ರತಿ ವರ್ಷ ಸಿದ್ದೇಶ್ವರ ಸಂಸ್ಥೆಯಲ್ಲಿ ಒಂದು 5 ವರ್ಷದಿಂದ ನಾವು ಹೊಸ ವರ್ಷ ಆಚರಣೆ ಮಾಡ್ತಾಯಿದ್ವಿ. ನಮ್ಮ ಸನಾತನ ಹಿಂದೂ ಧರ್ಮದ ಪ್ರಕಾರ ಇವತ್ತಿನಿಂದ ಹೊಸ ವರ್ಷ ಚಾಲು ಆಗ್ತದೆ. ಯಾಕಂದರೆ ನಿಸರ್ಗದಲ್ಲಿ ಏನು ಬದಲಾವಣೆ ಆಗ್ತದೆ, ಎಲ್ಲ ಗಿಡಗಳು ತಮ್ಮ ಏನು ಹಳೆ ತಪ್ಪಲುಗಳು ಎಲ್ಲ ಉದುರಿ ಹೊಸ ತಪ್ಪಲುಗಳು ಚಿಗುರ್ತಾವೆ. ಅಂದರೆ ಅದು ಅದಕ್ಕೆ ಥರ ಹೊಸ ವರ್ಷ ಆಗ್ತದೆ ನಿಸರ್ಗ ಮೇಲೆ. ಆ ಹಿನ್ನೆಲೆಯಲ್ಲಿ ನಾವು 5-6 ವರ್ಷದಿಂದ ನಾವು ನಮ್ಮ ಸಿದ್ದೇಶ್ವರ ಸಂಸ್ಥೆಯಲ್ಲಿ ಹೊಸ ವರ್ಷ ಆಚರಣೆ ಮಾಡ್ತೀವಿ. ಹೊಸ ವರ್ಷ ಕೇಕ್ ಕಟ್ ಮಾಡಿ ಮೇಣಬತ್ತಿ ಆರಿಸಿ ಅಲ್ಲ, ಹೋಮ ಹವನಗಳನ್ನು ಮಾಡಿ, ಗೋಪೂಜೆ ಮಾಡಿ, ನಮಗೆಲ್ಲ ನೀರು ಕೊಡುವಂಥ ಗಂಗಾ ಮಾತೆ ಪೂಜೆ ಮಾಡುವಂಥ ಒಂದು ಸಂಪ್ರದಾಯ. ಅದರೊಳಗೇ ನಮ್ಮ ಸಿದ್ದೇಶ್ವರ ಸಂಸ್ಥೆಯಿಂದ ಇದೊಂದು ಶಿವಾನು ಮಂಟಪ ಭಾಳ ವರ್ಷಗಳಿಂದ ಇಲ್ಲಿ ಕಟ್ಟಬೇಕಾಗಿತ್ತು. ಸುಮಾರು 16 ಕೋಟಿ ರೂಪಾಯಿ ಇಲ್ಲಿ ಖರ್ಚು ಮಾಡಿ ಇವತ್ತು ಈ ಒಂದು ಕಟ್ಟಡ ಕಟ್ಟಿದ್ದೀವಿ. ಇದರ ಉದ್ದೇಶ ಏನಪ್ಪ ಅಂದ್ರೆ, ಒಂದು ಶಿವಾನು ಮಂಟಪ ಪ್ರವಚನ, ಒಳ್ಳೆ ದೇವರ ಕಾರ್ಯಕ್ರಮ ಮಾಡಲಿಕ್ಕೆ ಇದು ಶಿವಾನು ಮಂಟಪ, ಮೇಲೆ ಅಕ್ಷತಾ ಮಂಟಪ, ಅನ್ನದಾಸೋಹ ಮಂಟಪ, ಅದರ ಮೇಲೆ ಕಪಿಲೇಶ್ವರ ಯಾತ್ರಿ ನಿವಾಸ. ಯಾರೇ ಹೊರಗಿನವ್ರು ಬರ್ತಾರಲ್ಲ, ಬಿಜಾಪುರ ನೋಡ್ಲಿಕ್ಕೆ ಬರ್ತಾರ, ಶಾಲೆ ಹುಡುಗರು ಬರ್ತಾವೆ, ಅವ್ರು ಬಂದಾಗ ರಾತ್ರಿ ಸರಿಯಾದ ವ್ಯವಸ್ಥೆ ಇಲ್ಲಿ ಒಂದು 500-600 ಮಕ್ಕಳು ಆಗಲಿ, 500-600 ಜನ ಇರಲಿಕ್ಕೆ ಮ್ಯಾಗ ಜ್ಞಾನ ಯೋಗಾಸನ ಕಾರ್ಯಕ್ರಮ ನಡೀತಾವೆ. ಅಂಥ ಗುರು ಪೂರ್ಣಿಮೆ ಅಂಥವ್ರು ಬಂದವ್ರಿಗೆ ಇರಲಿಕ್ಕೆ ಮಾಡಲಿಕ್ಕೆ ಯಾರೇ ನಮ್ಮಲ್ಲಿ ದತ್ತರಿಗೆ ಭಾಗಮೂ ಹೋಗ್ತಾರೆ, ಶ್ರೀಶೈಲ ಮಲೈನಿಗೆ ಹೋಗ್ತಾರೆ, ಅಲ್ಲಿಂದ ಗುಡ್ಡಾಪುರ ದಾನಮ್ಮ ದೇವಿಗೆ ಹೋಗ್ತಾರೆ. ಅಂಥ ಪಾದಯಾತ್ರೆಗಳು ಸಹಿತ ಇಲ್ಲಿ ರಾತ್ರಿ ಬಂದು ವಸತಿ ಮಾಡಿ ಮುಂಜಾನೆ ಹೋಗುವಂಥ ವ್ಯವಸ್ಥೆ ಮಾಡಿ ಈ ಒಂದು ಕಟ್ಟಡವನ್ನು ಕಟ್ಟಿ ಇದ್ರದ್ದು ಎಲ್ಲ ವಾಸ್ತು ಪೂಜೆ ಇವತ್ತು ಮಾಡಿದ್ದೀವಿ. ಏನು ಕೆಲವೇ ದಿವಸಗಳಲ್ಲಿ ನಮ್ಮ ಕೊಪ್ಪಳ ಶ್ರೀಗಳು, ಹುಬ್ಬಳ್ಳಿ 3000 ಮಠ ಶ್ರೀಗಳು, ಅಲ್ಲಿಂದ ನಮ್ಮ ಸಿದ್ಧಗಂಗಾ ಮಠ ಶ್ರೀಗಳು ಮತ್ತು MB ಪಾಟೀಲ್ರು, ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು, ಇವ್ರನ್ನೆಲ್ಲ ಕರೆದು ಇದು ಉದ್ಘಾಟನೆ ಕಾರ್ಯಕ್ರಮ ಮಾಡೋರಿದ್ದೀವಿ. ಆ ಹಿನ್ನೆಲೆಯಲ್ಲಿ ಇವತ್ತು ಹೋಮ ಹವನ ಹೊಸ ವರ್ಷನ ಆಯಿತು, ಇದರ ಒಂದು ವಾಸ್ತು ಶಾಂತಿ ಮಾಡಿದ್ವಿ. ಸರ್, ಇನ್ನೊಂದು, ನಿಮ್ಮನ್ನು ಪಕ್ಷದಿಂದ ಉಚ್ಚಾಟನೆ ಮಾಡಲಿಕ್ಕೆ ಪ್ರಮುಖ ಕಾರಣ ಏನಿರ್ಬೋದು ಅಂತೀರಿ ಸರ್? ಪ್ರಮುಖ ಕಾರಣ ಯಡಿಯೂರಪ್ಪ ಕುಟುಂಬಕ್ಕೆ BJP ಕೊಟ್ಟಿದ್ದರಿಂದ ನಾನು ಹೊರಗೆ ಹಾಕ್ಯಾರಟ್ಟೆ. ಭ್ರಷ್ಟಾಚಾರದ ವಿರುದ್ಧ, ಯಡಿಯೂರಪ್ಪ ಕುಟುಂಬದ ಭ್ರಷ್ಟಾಚಾರದ ವಿರುದ್ಧ ಮಾತಾಡಿದ್ದೇ ನೀವು ಉಳುವಾಯ್ತು? ನಾನು ಭ್ರಷ್ಟಾಚಾರ, ವಂಶವಾದ, ಭ್ರಷ್ಟಾಚಾರ, ಅಡ್ಜಸ್ಟ್ಮೆಂಟ್ ಈ 3 ವಿರುದ್ಧ ಧ್ವನಿ ಎತ್ತಿದ್ದೆ. ಅದಕ್ಕೆ ಯಾಕೋ ಮ್ಯಾಗಿನವರು ಸರಿಯಾಗಿ ಸಮೀಕ್ಷೆ ಮಾಡಲಾರ್ದೆ ನಾನು ಉಚ್ಚಾಟನೆ ಮಾಡಿದೆ. ಹೀಗಾದರೆ ಮುಂದಿನ ನಡೆ ಏನಂತ ಸರ್ ತಮ್ಮದು? ಮುಂದಿನ ಈಗ ಹೇಳಿದ್ವಲ್ಲ ಈಗಾಗಲೇ ನಿಮಗೆ, ನಾವು ಪ್ರಧಾನಮಂತ್ರಿಗಳಿಗೆ ಮನವಿ ಮಾಡ್ಕೋತೀವಿ, ನೀವು ಇದು ಕರ್ನಾಟಕದ ಪರಿಸ್ಥಿತಿ ಹಂಗಿಲ್ಲ, ನೀವು ತಿಳ್ಕೊಂಡಂಗೆ ಭಾಳ ಯಡಿಯೂರಪ್ಪನವರ ವಿರುದ್ಧ BJP ಕಾರ್ಯವೈಖರಿ ಬಗ್ಗೆ ಜನರ ಸಮಾಧಾನ ಇಲ್ಲ. ಇವರು ಕಾಂಗ್ರೆಸ್ನವ್ರ ಜೊತೆ ಅಡ್ಜಸ್ಟ್ ಅದಾರ ಅನ್ನೋಂಥ ಭಾವನೆ ಬಂದುಬಿಟ್ಟಿದೆ. ಮತ್ತು ಇವರೇ ಸಾಕಷ್ಟು ಭ್ರಷ್ಟಾಚಾರ ಮಾಡ್ಯಾರ, ಹಗರಣಗಳು ಇರೋದ್ರಿಂದ ಸಿದ್ದರಾಮಯ್ಯ ಸರ್ಕಾರಕ್ಕೆ ಇವ್ರು ಸವಾಲು ಹಾಕ್ಲಿಕ್ಕೂ ವಿಜಯೇಂದ್ರಗೆ ನೈತಿಕ ಹಕ್ಕಿಲ್ಲ. ಏನೇನು ಕೇಳಿದ್ರೆ ಸಿದ್ದರಾಮಯ್ಯ ಹೇಳ್ತಾನೆ, ನಿಂದೆಲ್ಲ ತೆಗಿತೀನಿ, ನಿಂದೆಲ್ಲ ಬಿಚ್ಚಿಡ್ತೀನಿ ಅಂತಾನೆ DK ಶಿವಕುಮಾರ್. ನಮ್ಮ ಭಿಕ್ಷೆಯಿಂದ ನೀ MLA ಆಗೀನಿ ಅಂತ ಹೇಳಿ DK ಶಿವಕುಮಾರ್ ಹೇಳ್ತಾನೆ. ಅಂದಾಗ ನೈತಿಕತೆ ಇರುವುದಿಲ್ಲ ಅವ್ರು ಪ್ರಶ್ನೆ ಮಾಡಲಿಕ್ಕೆ. ಇವತ್ತು ವಿಧಾನಸಭೆಯಲ್ಲಿ ನಾನೇ ಗಲಾಟೆ ಮಾಡ್ತಾಯಿದ್ದೀನಿ, ಅಭಿವೃದ್ಧಿ ನೀರಾವರಿಗೆ ಹಣನೇ ಕೊಟ್ಟಿಲ್ಲ. ಉತ್ತರ ಕರ್ನಾಟಕದಲ್ಲಿ ಕೃಷ್ಣಾ ನೀರಾವರಿ ಮಾಡಿಬಿಟ್ರಿನ 17,70,000 ಎಕರೆ ನೀರಾವರಿ ಆಗ್ತದೆ. ಅಷ್ಟು ನೀರು ಪೋಲಾಗಿ ಆಂಧ್ರಕ್ಕೆ ಹೋಗ್ತಾಯಿದೆ. ಅದನ್ನು ಮಾಡದೆ ಬರೀ ಆ ಗ್ಯಾರಂಟಿ ಕೊಟ್ಟು ಈ ಗ್ಯಾರಂಟಿ ಕೊಟ್ಟು, ಗ್ಯಾರಂಟಿ ಸಲ 1,16,000 ಕೋಟಿ ರೂಪಾಯಿ ಸಾಲ ಮಾಡಿರಿ. ನಾನು ಮೊನ್ನೆ ಸಿದ್ದರಾಮಯ್ಯವ್ರಿಗೆ ಹೇಳಿದೆ ವಿಧಾನಸಭೆಯಲ್ಲಿ, ಇನ್ನೂ 1,00,000 ಕೋಟಿ ರೂಪಾಯಿ ಸಾಲ ಮಾಡಿರಿ, ನೀರಾವರಿ ಒಂದು 2 ವರ್ಷನಾಗ ಮುಗಿಸ್ಬಿಡ್ರಿ. ಬೇಕಾದ್ರೆ ವರ್ಷಕ್ಕೆ 1,000 ರೂಪಾಯಿ ನೀವು ರೈತರು ನಮ್ಗೆ ಬಡ್ಡಿ ತುಂಬಲಾಕ ಕೊಡ್ರಿ ಅಂದ್ರೆ ನಮ್ಮ ರೈತರು ಕೊಡಾಕ್ತಾ ಇರೋದಾರೆ. 1 ಎಕರೆಗೆ 1,000 ರೂಪಾಯಿ ಆದರೆ ಯಾರೋ ನೀರಾವರಿ ಹೊತ್ತಂದ್ರೆ ಪಾಪ ರೈತರು ಕೊಡಕ್ಕೆ ಬಂಗಾರ ಕೊಟ್ಟಿವಿ ನಾವು. ಹಿಂದಕ್ಕೆ ಇಂದಿರಾ ಗಾಂಧಿ ಅವ್ರು ನಾನು ಯಡಿಯೂರಪ್ಪನ ಬಂಗಾರದಿಂದ ತೆಗಿವು, ಆದರೂ ನಮಗೆ ಅನ್ಯಾಯ. ಕಾವೇರಿ ಒಳಗೆ ಅದೇ ಅನ್ಯಾಯ ಇಲ್ಲ. ಅಲ್ಲಿಯ ಜನಪ್ರತಿನಿಧಿಗಳು, ಅಲ್ಲಿಯ ಆಗಂಥ ಮುಖ್ಯಮಂತ್ರಿಗಳೆಲ್ಲ ಆ ಕಡೆಯವರೇ ಹೆಚ್ಚು. ನಮ್ಮವ್ರು ಯಾರು ಭಾಳ ಆದರೂ ವೀರೇಂದ್ರ ಪಾಟೀಲರು ಒಬ್ಬರಾದರು, ಬೊಮ್ಮಾಯಿ ಅವರಾದರು, ಜಗದೀಶ್ ಶೆಟ್ಟರ್ ಆದರು. ಇವರೆಲ್ಲ ಅವಧಿ ಎಟ್ಟಿತ್ತು, ವರ್ಷ 6 ತಿಂಗಳ. ಹೆಚ್ಚು ಅಧಿಕಾರ ಅನುಭವಿಸಿದವರು ದಕ್ಷಿಣ ಕರ್ನಾಟಕದವರು. ಮತ್ತು ಉತ್ತರ ಕರ್ನಾಟಕದ ಜೀವನಾಡಿನಂದರೆ ಕೃಷ್ಣ.
ಅದಕ್ಕೂ ರೊಕ್ಕ ಕೊಡ್ತಾ ಇಲ್ಲ. ನಮ್ಮ ಸರ್ಕಾರ ತಗೊಳ್ಳಿಲ್ಲ. ಸಿದ್ದರಾಮಯ್ಯನೂ ಮೊನ್ನೆ ಏನೂ ಬಜೆಟ್ನಾಗ ಇಟ್ಟಿಲ್ಲ. ಮೊನ್ನೆ ಲ್ಯಾಂಡ್ ಅಕ್ವಿಸಿಷನ್ಗೆ ಸಹಿತ ಹಣ ಕೊಟ್ಟಿಲ್ಲ. ಈಗ ತಮ್ಮ ಉಚ್ಚಾಟನೆ ಮಾಡಿರುವಂಥ ಹಿನ್ನೆಲೆಯಲ್ಲಿ ಮುಂದಿನ ತಮ್ಮ ನಡೆಯನ್ನು ರಾಜ್ಯಾದ್ಯಂತ ಸಂಚರಿಸಿ ಜನರಲ್ಲಿ ಯಾವ ರೀತಿಯಾಗಿ ಜಾಗೃತಿ ಮೂಡಿಸ್ತೀರಿ, ಮುಂದೆ ಏನು ಮಾಡ್ತೀರಿ ಅಂತ ಜನರಿಗೆ ಹೋಗಿ ಕೇಳ್ತೀವಿ. ಇವತ್ತು ಈ ರೀತಿ ಕರ್ನಾಟಕದಲ್ಲಿ ಒಂದು ಏನದ ಒಂದು ರೀತಿ ಒಂದು ಖಾಲಿ ಆದಂಥ ಒಂದು ಏನೂ ಜನರಿಗೆ ಮುಂದೆ ಏನಪ್ಪ ಅನ್ನೋಂಥದ್ದು ಇವತ್ತು ಒಂದು ಅವರಿಗೆ ತಿಳಿತಾ ಇಲ್ಲ. BJP ಹಿಂಗಾಗೈತಿ. ಯಡಿಯೂರಪ್ಪನ ಮಗನ ಕೈಗೆ ಸಿಕ್ಕೈತಿ. ನಾಳೆ ಯಡಿಯೂರಪ್ಪ ಸತ್ತ ಮ್ಯಾಗ ಯಡಿಯೂರಪ್ಪನ ಮಗನ ಕೈ ಹೋಗ್ತೈತಿ. ಅವ್ರ ಮಗ ವಿಜೇಂದ್ರ ಸತ್ತ ಮ್ಯಾಗ ಅವ್ನ ಮಗನ ಕೈ ಹೋಗ್ತದೆ. ಅಂದ್ರೇನು ನಾವು ಬರೇ ಹಮಾಲಿ ಮಾಡ್ಲಿಕ್ಕೆ ನಿಲ್ಲಲ್ಲಿ BJP ಆ ಹಮಾಲಿ ಮಾಡೋ ಕೆಲಸ ಮಾಡಬಾರ್ದು ಅಂತೇಳಿ ನಾವು ವಿರೋಧ ಮಾಡಿದ್ರಿಂದ ಉಚ್ಚಾಟನೆ ಮಾಡ್ಯಾರ. ಅಷ್ಟೇ. ಈಗ ಮುಂಬರುವ ನಿರ್ಣಯ ಅಂದರೆ ವಿಜಯದಶಮಿ ದಿನ ಹೊಸ ಪಕ್ಷ ಕಟ್ಟುವಂಥದ್ದು ಏನೋ ಕಟ್ಟೆ ತಲೆ ಹೇಳಿಲ್ಲ. ನಾವೆಲ್ಲ ಸೋಷಿಯಲ್ ಮೀಡಿಯಾದಾಗ ಭಾಳಷ್ಟು ನನಗೆ ಅಭಿಪ್ರಾಯ ಏನು ಮಾಡ್ಲಕ್ಕಂತ ಹೊಸ ಪಾರ್ಟಿ ಕಟ್ಟ್ರಿ. ಹಿಂದೂ ಬೇಸ್ಡ್ ಪಾರ್ಟಿ, ನಾರ್ತ್ ಕರ್ನಾಟಕ ಬೇಸ್ಡ್ ಸಮಸ್ಯೆ. ಇವತ್ತು ನಮ್ಮ ಕೈ ಕೊಡಲಿ ಅಧಿಕಾರ. ಕೃಷ್ಣ 2 ವರ್ಷ ಮುಗಿಸ್ಬಿಡ್ತೀನಿ. 1 ಲಕ್ಷ ಸಾಲ ತರ್ತೀವಿ, 1 ಕೋಟಿ ಸಾಲ ತಂದು ತಡಕ್ಕೆ ಈ ನನ್ನ ಮಕ್ಕಳು ಭ್ರಷ್ಟ ರಾಜಕಾರಣಿಗಳು ಏನು ಮಾಡ್ಯಾರ ಲೋಫರ್ ನನ್ನ ಮಕ್ಕಳು ಇಷ್ಟು ದಿವಸ. ಕೃಷ್ಣ ಅಂದ್ರೆ ಇವ್ರಿಗೊಂದು ದೊಡ್ಡ ಬಂಗಾರದ ಖಣಿ ಆಗೈತಿ. 1 ಲಕ್ಷ ರೂಪಾಯಿದ ಕೆಲಸ 3 ಲಕ್ಷ ರೂಪಾಯಿ ಮಾಡ್ತಾರೆ. ಇದು ಎಂದು ಮುಗಿದ್ರಿ? 8 ವರ್ಷ ಆದರೂ ಮುಗಿದ್ರಿ. ಇದು ಲಾಲ್ ಬಹದ್ದೂರ್ ಶಾಸ್ತ್ರಿಯವರು 1964ರಾಗ ಶಿಲಾನ್ಯಾಸ ಮಾಡಿದಾಗ ಆಲಮಟ್ಟಿ ಯೋಜನೆದು ಒಟ್ಟೆ ಟೋಟಲ್ ಕಾಸ್ಟ್ ಆಫ್ ಪ್ರಾಜೆಕ್ಟ್ 1,000 ಕೋಟಿ ಇತ್ತು. ಇವತ್ತಿನ 1,60,000 ಕೋಟಿ ಬೇಕು ಮುಗಿಬೇಕಾದ್ರೆ. ಎಷ್ಟು 1,000 ಕೋಟಿಯಲ್ಲಿ ಈಗ 1 ಲಕ್ಷ ಕೋಟಿ ಖರ್ಚು ಮಾಡ್ಯಾರ. ಈಗ ಅದ್ರಾಗ ಅರ್ಧನೇ ಬಂದು ನಮ್ಮ ರೈತರು ಕೆನಾಲ್ಗಳು ನೋಡ್ರಿ ಹೆಂಗೆ ಕಟ್ಟಿ ಮಾಡ್ಯಾರ. ಅವೆಲ್ಲ ತಿನ್ನೋದು ಬಿಟ್ಟರೆ ಏನೂ ಮಾಡಿಲ್ಲ. ಪ್ರಾಮಾಣಿಕವಾಗಿ ಒಬ್ಬ ಮುಖ್ಯಮಂತ್ರಿ ಬಂದಂದ್ರೆ ಈಗ 1 ಲಕ್ಷ ಕೋಟಿ ರೂಪಾಯಿ ಬೇಕಂತ ಹೇಳ್ತಾರೆ. 60,000 ಕೋಟಿ ಒಳಗನೆ ಆಲ್ಮಟ್ಟಿ ಮುಗಿಸ್ಬೋದು. ಯಾಕಂದ್ರೆ ಇವ್ರು ಏನು ಮಾಡ್ತಾರೆ, ಮೊದಲ 1 ಕೋಟಿ ರೂಪಾಯಿಗೆ ಟೆಂಡರ್ ಕೊಡ್ತಾರೆ. ಅದ್ರಾಗೆ 30-40% ಇರ್ತೈತೆ. ಮುಂದೆ ಇಲ್ಲ ಇದು ಇಟ್ಟು ಕೆಲಸ ಆಗಿಲ್ಲ ಅಂತೇಳಿ ಅದಕ್ಕೆ 40% ಆಗ್ತದೆ. ಅಂದ್ರೆ 1 ಕೋಟಿ ರೂಪಾಯಿ ಕೆಲಸ 3 ಕೋಟಿ ರೂಪಾಯಿ ಮಾಡ್ಲಕ್ಕತ್ತಾರೆ. ಹಾಗಾಗಿ 1,60,00,000 ಬೇಕು ಕರ್ನಾಟಕ. ಇದು ಏನು ನಮ್ಮ ನೀರಾವರಿಗೆ ಅಂತ ಹೇಳ್ತಾರೆ. ಹಂಗಿಲ್ಲ. ಇದು ಆಯಿತು ಹಿಂದುತ್ವ ಇಲ್ಲ, ಅಡ್ಜಸ್ಟ್ಮೆಂಟ್ ಇದ್ದಾರೆ. ಇದರಿಂದ ರಾಜ್ಯದ ಜನ ಭ್ರಮ ನಿರಸನಾಗ್ಯಾರ. ಒಂದು ಹೊಸ ಪರ್ಯಾಯ ವ್ಯವಸ್ಥೆ ಆಗಬೇಕು ಕರ್ನಾಟಕದಾಗ ಅನ್ನೋದು ಇವತ್ತು ಜನರಲ್ಲಿ ಬರ್ಲಾಕತ್ತದ. ಅದು ನಿಜ ಆಯಿತು ಸುಳ್ಳೈತು, ಸುಮ್ಮ ಮ್ಯಾಗೆ ಗಾಳಿ ಸುದ್ದಿ ಇತ್ತು ನಿಜವಾಗಿಯೂ ಜನ ಆ ಕಡೆ ಚಿಂತನೆ ಮಾಡ್ಲಕತ್ತ ಅನ್ನೋದು ಸರ್ವೆ ಮಾಡ್ತೀವಿ. ಅದ್ರ ಮ್ಯಾಗಿನ ನಿರ್ಣಯ ತಗೋ. ಇದಿಷ್ಟೇನು ವಿಜಯಪುರ ನಗರ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ಮಾತು ಕೂಡ ಆಗಿರುವಂಥದ್ದು. ಕ್ಯಾಮ್ರಾಮನ್ ಸುರೇಶ್ ಚಿನ್ಗುಡಿ ಜೊತೆ ಸುನಿಲ್ ಭಾಸ್ಕರ್, ಪವರ್ ಟಿವಿ, ವಿಜಯಪುರ.